ಡಾಕ್ಟರ್ ರಾಜ್ಕುಮಾರ್ ಮತ್ತು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಇವರ ನೆನಪಿನ ಕಾರ್ಯಕ್ರಮ ಯಶಸ್ವಿ. ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ನಾನು ಎಂಎಂ ನದಾಫ್. ಡಾಕ್ಟರ್ ರಾಜ್ಕುಮಾರ್ ಮತ್ತು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಇವರನ್ನ ಸದಾಕಾಲ ನೆನಪಿನಲ್ಲಿ ಉಳಿಯುವಂತೆ ಮಾಡುವಲ್ಲಿ ಜೂನಿಯರ್ ರಾಜ್ಕುಮಾರ್ ಅಶೋಕ್ ಬಸ್ತಿರವರು ಕಲೆ ಸಂಸ್ಕೃತಿ ಬೆಳೆಸಲು ತಂಡದವರು ಹಗಲು ಇರಳು ಶ್ರಮ ವಹಿಸುತ್ತಿದ್ದಾರೆ ಎಂದು ಉಪಸಭಾಪತಿಗಳಾದ ರುದ್ರಪ್ಪ ಲಮಾನಿರವರು ಹೇಳಿದರು. ಧಾರವಾಡ ನಗರದ ಕರ್ನಾಟಕ ವಿದ್ಯಾವರ್ತಕ ಸಂಘದಲ್ಲಿ ರವಿವಾರ ಅನಿಲ್ ಕಬ್ಬೇರ್ ಮತ್ತು ಗೆಳೆಯರ ಬಳಗದವರು ಆಯೋಜಿಸಿದ್ದ ಅಪ್ಪು ಅಪ್ಪಾಜಿರವರ ನೆನಪಿನೋತ್ಸವ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಮಾಜಿ ಮೇಯರ್ ದಾನಪ್ಪ ಕಬ್ಬೇರ್ ಅವರು ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ಕಾಂಗ್ರೆಸ್ ಮುಖಂಡರಾದ ದೀಪಕ್ ಚಿಂಚೂರೆ, ಹಿರಿಯ ಸಾಹಿತಿ ನಿಂಗಣ್ಣ ಕುಂಟಿ, ಮಹದೇವ್ ಕರಜ್ಗಿ, ಶಿವಾನಂದ್ ಮುತ್ತನ್ನವರ್, ಸಂಜೀವ್ ಕುಮಾರ್ ನಿರಲ್ಗಿ ಇನ್ನಿತರರು ಉಪಸ್ಥಿತರಿದ್ದರು. ಎಂಆರ್ ಕಬ್ಬೇರ್ ಅವರು ಕಾರ್ಯಕ್ರಮವನ್ನ ನಿರೂಪಿಸಿದರು. ಆರ್ಆರ್ ಬಾರ್ಕೇರ್ ಅವರು ಸ್ವಾಗತಿಸಿದರು. ಕಾರ್ಯಕ್ರಮದಲ್ಲಿ ಜೂನಿಯರ್ ರಾಜ್ಕುಮಾರ್, ಜೂನಿಯರ್ ಪುನೀತ್ ರಾಜ್ಕುಮಾರ್, ಜೂನಿಯರ್ ಗುರುಕಿರಣ್, ಗಾಯಕಿ ಅಂಜಲಿ ರವರು ಕಲಾ ಪ್ರೇಕ್ಷಕರಿಗೆ ಮನರಂಜಿಸಿದರು. ಕಾರ್ಯಕ್ರಮವನ್ನ ನೋಡಲು 1000ಕ್ಕೂ ಹೆಚ್ಚು ಕಲಾ ಪ್ರೇಕ್ಷಕರು ಭಾಗವಹಿಸಿದ್ದರು. ದೊಡ್ಡ ಸಣ್ಣ ಇನ್ನೂ ಸಣ್ಣ ರಾಜಕುಮಾರ್ ಅಭಿಮಾನಿಗಳು, ಇದೊಂದು ಅಪರೂಪದ ಪ್ರಸಂಗ. ಕರ್ನಾಟಕದ ರತ್ನಗಳು ಎರಡೂ ಒಂದೇ ವೇದಿಕೆ ಮೇಲೆ ಹೂವು ಹಾಕಿಕೊಳ್ಳುವಂಥ ಭಾಗ್ಯ, ಆ ಹೂವು ಹಾಕುವಂಥ ಭಾಗ್ಯ ನಮಗೆ ಸಿಕ್ಕಿರೋದು ನಮ್ಮ ಭಾಗ್ಯ ಅಂತ ನಾವು ತಿಳ್ಕೊಳ್ತೇವೆ. ಇವತ್ತೇನು ಜೂನಿಯರ್ ರಾಜ್ಕುಮಾರ್ ನಾಡಿನ ತುಂಬ ಪ್ರಸಿದ್ಧ ಆಗ್ಯಾರ. ಮತ್ತೆ ಈಗ ಧಾರವಾಡದಿಂದ ಮತ್ತು ನಾಡಿನ ತುಂಬ, ದೇಶದ ತುಂಬ, ಜಗತ್ತಿನ ತುಂಬ ಮೆರಳಿ ಅಂತ ಹಾರೈಸಿ ನಿಮಗೆಲ್ಲ ನಿರಾಶೆ ಮಾಡಲ್ಲ. ಈ ನವೀನ ರಾಜ್ಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ್ ವೇದಿಕೆ ಮೇಲೆ ಬರಲಿ ಅಂತ ಹಾರೈಸಿ ನಾನು ಮಾತು ಮುಗಿಸ್ತೇನೆ. ನುಡಿಗಾಗಿ ಅವರು ಕೊಟ್ಟ ಕೊಡುಗೆ ಅಪಾರ. ಅದನ್ನ ಅನುಕರಣೆ ಮೂಲಕ ನೆನಪು ಮಾಡೋರೇ ಹೊರತು ರಾಜ್ಕುಮಾರ್ ಕರ್ನಾಟಕಕ್ಕೆ ಒಬ್ಬರೇ, ಪುನೀತ್ ರಾಜ್ಕುಮಾರ್ ಕರ್ನಾಟಕಕ್ಕೆ ಒಬ್ಬರೇ. ಅವರ ಪಾತ್ರ ಮಾಡೋರು ನಾವೊಂದಿಬ್ಬರು ಅಷ್ಟೇ. ಆದ್ದರಿಂದ ಅವರ ನಾಡು ನುಡಿಗಾಗಿ ಕೊಟ್ಟ ಒಂದು ಹಾಡನ್ನು ಹಾಡೋದ್ರ ಮೂಲಕ ಕಾರ್ಯಕ್ರಮನ ಆರಂಭ ಮಾಡ್ತಾ ಇದ್ದೀವಿ. ಎಲ್ಲ ಸೇರ್ತಾನೇ ಇರುವ, ಅದೇ ಹೇಳಿದ್ರಲ್ಲ, ಕ್ರಿಕೆಟ್ ಇಲ್ಲ ಜನ ಬರೋದಿಲ್ಲ, ಯಾಕೆ ಬಂದಿಲ್ಲ ನೋಡಿ. ಇನ್ನು ಹಾಡ್ತಾ ಇದ್ರೆ ಇನ್ನು ಅದು ಎಷ್ಟು ಮಹನೀಯರು ಬಂದೇ ಬರ್ತಾರೆ ಅನ್ನೋ ಬಲವಾದ ನಂಬಿಕೆ ನಮಗಿದೆ. ಅದರಿಂದ ಈ ಹಾಡು
ಮಾಡಿದ ಚುಂಚನ ನುಡಿಯೋ ಕನ್ನಡ ತಾಯಿಯೋ ನೀರ ವರವೋ ಸುಮಧುರ ಸುಮಧುರ ನುಡಿಯೋ ಜೇನ ಹೊಳೆಯೋ ಹಾಲಿನ ಹೊಳೆಯೋ ಸುಳೆಯೋ ಕನ್ನಡ ಸರಿಯೊಳೆಯೋ ಗಾಳಿಯ ವೀಣೆಯ ಸ್ವರ ಮಾಧುರ್ಯವೋ ಸುಮಧುರ ಸುಮಧುರ ನುಡಿಯೋ ಜೇನ ಹೊಳೆಯೋ ಹಾಲಿನ ಹೊಳೆಯೋ ಸುಳೆಯೋ ಕನ್ನಡ ಸರಿಯೊಳೆಯೋ ಸುಖೆಯೋ ಕನ್ನಡ ಸರಿಯೊಳೆಯೋ. ನಮ್ಮ ಪಾಟೀಲ್ ಅವರು ಹೋರಾಟ ಮಾಡುವಾಗ ಈ ಬರೀ ನಾವು ಹೋರಾಡಿದ್ರೆ ಜನ ಸೇರೋದಿಲ್ಲ, ರಾಜ್ಕುಮಾರ್ ಕರ್ಕೊಂಬರೋಣ ಅಂತ ಮದ್ರಾಸಿ ಅಲ್ಲಿ ಹೋಗಿ ರಾಜ್ಕುಮಾರ್ ಅವರನ್ನು ಒಪ್ಪಿಸಿದ್ರು. ಆವಾಗ ಗೋಕಾಕ್ ವರದಿ ಅವರು ಒಪ್ಪಿದ ಕೂಡಲೇ ಅದು ಜಾರಿ ಆಗಲೇಬೇಕು. ಅಂಥ ಒಂದು ವೇದಿಕೆ. ಇನ್ನು ಅವರಿಬ್ಬರನ್ನ ನೆನಪು ಮಾಡಿಕೊಳ್ಳೋದಕ್ಕೆ ಮತ್ತೆ ನಾವಿಲ್ಲಿ ಪಾತ್ರ ಮಾಡೋರು ಇದ್ರು ಈ ಒಳ್ಳೇದಲ್ವಾ, ನೆನೆಸ್ಕೊಳ್ಳೇಬೇಕು ನಾವು ಒಳ್ಳೆಯವ್ರಿಗೆ. ನಮ್ಮ ಮುತ್ತಣ್ಣವರು ಹೇಳಿದ ಹಾಗೆ, ಯಾಕೆಂದ್ರೆ ಈ ಭಾಗದಲ್ಲಿ ಜೀವಂತ ಕಲೆಗೆ ಬಹಳ ದೊಡ್ಡ ಬೆಲೆ ಕೊಡುವಂಥ ಮಹನೀಯರು ಇದ್ರೆ ಅದು ಉತ್ತರ ಕರ್ನಾಟಕ. ಅದು ಅವರೇ ಹೇಳಿದ್ದಾರೆ. ಆವಾಗಲೇ ಎಷ್ಟೋ ಜನ ಸೋತು ತುಂಬ ತೊಂದರೆ ಇದ್ದಾಗಲೂ ಕೂಡ ಅದು ಸೀನಿಯರು ಜೂನಿಯರು ಅಂತ ಸಂಬಂಧ ಇಲ್ಲ. ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಕೊಟ್ಟಿರೋ ಪ್ರೀತಿಯನ್ನ ನನಗೂ ಕೊಟ್ಟಿದ್ದಾರೆ, ಕೊಡ್ತಾನೇ ಇದ್ದಾರೆ. ಇದೊಂದು ಪ್ರಾರಂಭದ ಕಲೆ ಅಷ್ಟೇ, ಒಂದು ಆಟ. ಎಲ್ಲಿದ್ರು ನೀವು ಏನೇ ಮಾಡಿ ಒಟ್ಟು ರಾಜ್ಕುಮಾರ್ ಪಾತ್ರ ಮಾತ್ರ ಬಿಡಬೇಡಿ ಅಂತ ಹೇಳಿದ್ದಾರೆ. ರಾಜ್ಕುಮಾರ್ ಪಾತ್ರನೇ ಮಾಡಿ ಅಂತ. ಮತ್ತು ನನ್ನ ಮಗನಿಗೆ ನಾನೇನು ಹೇಳೋದಿಲ್ಲ, ಯಾಕೆಂದರೆ ನಿಲ್ಲಬೇಕು ಅಂತ ಆಗೋದೇ ಇಲ್ಲ. ಸ್ವಲ್ಪ ಹಿಂಗೆ ಅನ್ನಲೇಬೇಕು. ಬೆಂಕಿ ಮೇಲೆ ಗಟ್ಟಿಯಾಗಿ ನಿಂತ್ಕೊಳ್ತೀನಿ ಅನ್ನೋರು ಯಾರಿದ್ದಾರೆ? ಸ್ವಲ್ಪ ಹಿಂಗೆ ಅನ್ಬೇಕಲ್ವಾ? ಅದೇ ಬೆಂಕಿ ರಂಗಭೂಮಿ. ಎಷ್ಟು ಮಟ್ಟಿಗೆ ನಮಗೆ ಹಾಡೋಕ್ಕೆ ಸಾಧ್ಯನೋ ಅಭಿನಯಿಸೋದು ಸಾಧ್ಯನೋ ಅಷ್ಟು ಮಾಡ್ತೀವಿ. ಇನ್ನು ಒಂದು ವಿನಂತಿ, ಇದು ವಿದ್ಯಾವರ್ಧಕ ಸಂಘ, ಇದು ಬಹಳ ಹೆಮ್ಮೆ ವಿಚಾರ. ಡಾಕ್ಟರ್ ರಾಜ್ಕುಮಾರ್ ಅವರೇ ಇಲ್ಲಿದ್ದಾರೆ ಅಂದಮೇಲೆ ಅವರ ಪಾತ್ರ ಮಾಡೋ ನನ್ನ ಒಂದು ಮನವಿ ಇದೆ. ನಾಳೆ ನಾಡಿದ್ದು 2 ದಿನ ಕರ್ನಾಟಕ ಅಂತ ಹೆಸರು ಬಂದು 50 ವರ್ಷಗಳು ಕಳೀತಾ ಇದೆ. 50 ವರ್ಷಗಳ ಸಂಭ್ರಮದಲ್ಲಿ ಇದ್ದೀವಿ ನಾವು. ಅದಕ್ಕೆ ಕಿತ್ತೂರಿಗೆ ಹಂಸಲೇಖ ಕರೆಸಿದ್ರು. ನಾನು ಒಂದು ಹುಟ್ಟಿದರೆ ಹಾಡು ಅದೇ ವೇಷದಲ್ಲಿ ಬಂದು ಹಾಡಬೇಕು ಅಂತ ಹೇಳಿದರು. ನಾನು ಅಲ್ಲೇ ಮೈಸೂರು ಕಡೆ ಕಾರ್ಯಕ್ರಮದಲ್ಲಿದ್ದೆ, ಓಡಿ ಬಂದೆ. ನಮ್ಮ ಹುಬ್ಬಳ್ಳಿ ಹಾಡನ್ನು ನನಗೆ ಕೊಡ್ತೇನೆ ಅಂದಮೇಲೆ ಬಿಡ್ತೀನ? ಅದು ಏನೇ ಇದ್ದರೂ ಅವರಿಗೆ ಕ್ಷಮೆ ಕೇಳಿ ಅವರಿಗೊಂದು ಬೇರೆ ಕಲಾವಿದರನ್ನು ಜೋಡಣೆ ಮಾಡಿ ಓಡಿ ಬಂದೆ. ಅಲ್ಲಿ ಅವರೇ ಬಂದು ಕೊಡೋದು ಬಿಡ್ರಿ, ಇನ್ನೇನು ಹೇಳೋದು, ನಾನು ಹೊಗಳ್ಕೊಳ್ಳೋದಲ್ಲ. ಅವರು ಬರೆದ ಹಾಡಿಗೆ ಎಷ್ಟು ಬೆಲೆ ತಂದು ಕೊಟ್ಟರು ಅಣ್ಣ ಅವರು. ಅದಕ್ಕೆ ಅದೇ ವೇಷದಲ್ಲಿ ಅಲ್ಲಿ ಹಾಡಿ ಹೋಗುವಾಗ ಸ್ನೇಹಿತರುಗಳಲ್ಲಿ ಎಲ್ಲ ಇದ್ದರು. ಅದು ಅಪ್ಪು ನೆನಪು ನಿಮ್ಮ ಮಗನೇ ಪಾತ್ರ ಮಾಡ್ತಾರೆ, ಇಲ್ಲೊಂದು ಕಾರ್ಯಕ್ರಮ ಕೊಟ್ಟು ಹೋಗ್ರಿ ಅಂದರು. ಆಯಿತು, ನೀವು ಹ್ಞೂ ಅಂದರೆ ನಾವು ಕೂಡ ಸಿದ್ಧವಾಗಿದ್ದೀವಿ ಅಂತ ಹೇಳಿದ್ದಿಲ್ಲ. ಇದ್ದಕ್ಕಿದ್ದ ಹಾಗೇನೆ ಅಷ್ಟು ಬಿಟ್ಟು ಇದು ಯಾವುದು ಆಡಂಬರ ಇಲ್ಲ ಇಲ್ಲಿ. ಯಾಕೆಂದರೆ ದುಃಖದ ಕಾರ್ಯಕ್ರಮ, ಅದರ ಜೊತೆಯಲ್ಲಿ ಪಾಲ್ಗೊಂಡಿದ್ದೇವೆಲ್ಲ ಅನ್ನೋ ಸಂತೋಷ ನಮಗಿದೆ. ಅವರ ಪಾತ್ರವನ್ನು ಉಳಿಸುವಂಥ ಪ್ರಾಮಾಣಿಕ ಒಂದು ಪ್ರಯತ್ನ ನಮ್ಮ ಇಡೀ ತಂಡ ಮಾಡ್ತಾ ಇದೆ. ಅಷ್ಟು ಬಿಟ್ಟರೆ ಬೇರೆ ಯಾವ ಉದ್ದೇಶವಿಲ್ಲ. ಈಗ ಈ ಒಂದು ಸರ್ಕಾರ ಏನು ನಿರ್ಧಾರ ಮಾಡಿದೆ, ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ, ಹಸಿಗೋಡೆಯ ಹರಳಿನಂತೆ ಹುಸಿ ಹೋಗದ ಕನ್ನಡ. ಈ ಹಾಡನ್ನ ಕಡ್ಡಾಯವಾಗಿ ಹಾಡಬೇಕು ಅನ್ನೋ ಅಪ್ಪಣೆ ಮಾಡಿದ್ದಾರೆ. ನಮ್ಮವ್ರಿಗೆ ಅಪ್ಪಣೆ ಮಾಡೋದು ಬೇಕಾ? ಅವ್ರು ಕೇಳದೆ ಹೋದ್ರು ಹಾಡೋನು ಅಂಥದ್ದು ನಮ್ಮ ಗುಣ. ಆ ಹಾಡು ಮತ್ತು ಇನ್ನೊಂದು, ಎಂದಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಈ ಹಾಡು. ಈ ಇನ್ನೊಂದು, ಹೊತ್ತಿತೋ ಹೊತ್ತಿತು ಕನ್ನಡದ ದೀಪ, ಮುಗಿಯಿತೋ ಮುಗಿಯಿತೋ
ಹಾಡುಗಳನ್ನ ಕಡ್ಡಾಯ ಮಾಡಿದ್ದಾರೆ. ಅವರು ಮಾಡೋಕ್ಕೆ ಮುಂಚೆ ನಾವು ಜಮಾಯಿಸ್ಬೇಕು. ಈಗ ತಾನೇ ಹೇಳಿದ್ರು, ನಾಟಕದಲ್ಲಿ ಕಲೆಕ್ಷನ್ ಬೇಕು ಅಂದರೆ ಇಲ್ಲಿ ಇಟ್ಕೊಳ್ಳೇಬೇಕು ಅವರು. ಅದರಿಂದ ಈ ಆಟನ ನೋಡಿಕೊಂಡು ನಮ್ಮನ್ನು ಬಾದಾಮಿ ಬನಶಂಕರಿಗೆ 1 ತಿಂಗಳು ಕರ್ಕೊಂಡು ಹೊಟ್ಟರು. ನೋಡ್ರಿ, ಜೋರಾಗಿ ಚಪ್ಪಾಳಿ ಹೊಡೀರಿ ಅವರಿಗೆ. ಬಾದಾಮಿ ಬನಶಂಕರಿ ಅವರು ಪುನೀತ್ ರಾಜ್ಕುಮಾರ್ ಪಾತ್ರ ಮಾಡೋದಕ್ಕೆ ಅದನ್ನು ನೋಡಿ ನಾವು ನಿಮಗೆ ಅಡ್ವಾನ್ಸ್ ಕೊಟ್ಬಿಡ್ತೀವಿ ಅಂತ ಹೇಳಿದ್ದಾರೆ. 1 ತಿಂಗಳು ಬಾದಾಮಿ ಬನಶಂಕರಿ ನೋಡಿ. ಅಂಥ ಜಾತ್ರೆ ಜಗತ್ತಿನಲ್ಲಿ ಎಲ್ಲೇ ಇಲ್ಲ. 10 ನಾಟಕ ಕಂಪನಿ ಸ್ವಾಮಿ. ಏನು ನೋಡ್ತೀರಿ, ಏನು ಬಿಡ್ತೀರಿ? ಅಷ್ಟು ದೊಡ್ಡ ಜಾತ್ರೆಯನ್ನು ನಾನು ನೋಡಿಲ್ಲ ಇನ್ನೊಂದು. ಅಂಥ ಒಂದು ಜಾತ್ರೆಯಲ್ಲಿ ಇದೇ ನಮ್ಮ ರಾಜ್ಕುಮಾರ್ ಅವರು, ನರಸಿಂಹರಾಜ್ ಅವರು, ಬಾಲಣ್ಣವರು ಇವರೆಲ್ಲ ಬಂದು ನಾಟಕ ಮಾಡಿ ಹೋಗಿದ್ದಾರೆ. ಆವಾಗಲೇ ಇನ್ನು ದೊಡ್ಡ ನಟರಾದರೂ ಕೂಡ ಆ ಬೆಳವಣಿಗೆ, ಆ ಸಂದರ್ಭ ಅವರು ಮರ್ತಿದ್ದಿಲ್ಲ. ಅವರು ಹೊಗಳ್ತಾನೆ ಇದ್ರು ನಮ್ಮನ್ನು, ಅನ್ನದಾತರಪ್ಪ ನೀವು ಉತ್ತರ ಕರ್ನಾಟಕದವರು. ಕನ್ನಡಿಗರ ಕಣ್ಮಣಿಗಳ ಕಣ್ಣುಗಳು ಅಂದರೆ ಅಭಿಮಾನಿಗಳ ಕಣ್ಣಲ್ಲಿ ನಾನು ಅಸಲಿ ರಾಜ್ಕುಮಾರ್ ಕಾಣ್ತಾ ಇದ್ದಾರೆ ನನಗೆ, ಅಸಲಿ ರಾಜ್ಕುಮಾರ್. ನಾವು ಕೇವಲ ಪಾತ್ರ ಮಾಡೋರು ಅಷ್ಟೇ. ನೀವು ನೋಡೋ ಒಂದೊಂದು ನೋಟ ಇದೆಯಲ್ಲ, ಕಣ್ಣುಗಳನ್ನ ನೋಡ್ತಾ ಹಾಡ್ತಾ ಇರ್ತೀನಿ ನಾನು. ಅಲ್ಲಿ ನನಗೆ ಪುನೀತ್ ರಾಜ್ಕುಮಾರ್ ಕಾಣ್ತಾರೆ. ಈ ಸೌಭಾಗ್ಯ ಯಾರಿಗಿದೆ? ಅದರಿಂದ ಕಣ್ಣುಗಳನ್ನೇ ನಮಗೆ ಕೊಟ್ಟು ಹೋಗಿದ್ದಾರೆ ಅವರು. ಪುನೀತ್ ರಾಜ್ಕುಮಾರ್ ಅದನ್ನು ಮೀರಿಸಿಬಿಟ್ಟಿದ್ದಾರೆ. ಪ್ರತಿಯೊಂದು ದಾನದಲ್ಲಿ, ಕಣ್ಣಿನ ದಾನದಲ್ಲೂ ಕೂಡ ಮೀರಿಸಿದ್ದಾರೆ. ಈಗ ಆ ಪಾತ್ರ ನಿಮ್ಮ ಮುಂದೆ ಬರಲಿ. ನನಗೆ ಆಶೀರ್ವಾದ ಮಾಡಿರೋ ಹಾಗೆ ತಂಡದ ಕಲಾವಿದರಿಗೂ ಆಶೀರ್ವಾದ ಮಾಡಿ.
ಇಷ್ಟು ದಿನ ಬರೀ ನೀರಾಕರಣೆ ಅಂತ ಮಾಡಿದ್ಯಾ, ಇಷ್ಟು ದಿನ ಬರೀ ನೀರಾಕರಣೆ ಅಂತ ಮಾಡಿದ್ಯಾ. ಇಲ್ಲಿ ಬಂದ ಮೇಲೆ ಗೊತ್ತಾತ ಧಾರವಾಡ ಮಂದಿ ಮೈಯಾಗೋ ಪವರ್ಫುಲ್ ಕರೆಂಟ್ ಐತಿ. ಎಷ್ಟು ಚಲೋ ಕಾರ್ಯಕ್ರಮ ಮಾಡ್ತೀರಪ್ಪ. ನಮ್ಮ ಕಡೆ ತರದ ಜಾತ್ರೆ ಮದುವೆ ಮುಂಜುವಂತ ಈ ಒಂದು ಕಾರ್ಯಕ್ರಮ ಬಗ್ಗೆ ನೀವೇನು ಮಾತಾಡ್ತೀರಿ ಅಂದ್ರೆ ನಮ್ಮ ಶಂಕರ್ನಾಗ್ ಒಬ್ಬಗಳೇ ಇವತ್ತು ವಿಶೇಷವಾದಂತಹ ಕಾರ್ಯಕ್ರಮ ಯಾಕೆ ಅಂತ ಹೇಳಿದ್ರೆ ಇವತ್ತು ಅತಿ ಚಿಕ್ಕ ವಯಸ್ಸಿನಲ್ಲಿ ನಮ್ಮೆಲ್ಲ ಆಗಲಿ ಸ್ವರ್ಗ ಲೋಕಕ್ಕೆ ಎಲ್ಲರ ಅದ್ಭುತವಾದಂತಹ ಸ್ಟಾರ್ ಆದಂತಹ ಎಂದಿಗೂ ಮರೆಯುವ ಮಾಹಿತಿಯಾದಂತಹ ಸೂರ್ಯಚಂದ್ರವರೆಗೂ ಅಜಾವರವಾಗಿರುವಂತಹ ವಿಶ್ವ ಮಾನವ ನಮ್ಮ ಕಾಲದಲ್ಲಿ ನಾವು ಹುಬ್ಬಳ್ಳಿಯಲ್ಲಿ ಬಾಬಿಟ್ಟಿದ್ವಿ. ಆದ್ರೆ ಇವತ್ತು ಸಂಗೀತದ ಬಾಬು, ಓ ವಿಶೇಷವಾದ ಬಾಬು, ಮನೋರಂಜನೆಯ ಬಾಬು, ಓ ಈ ಆದನೆಯ ಆ ಒಂದು ಆ ಎರಡು ಆ ಮೂರು ಆ ಆ ಆ ಕಣ್ಣು ಹೊರಿಮ್ಯಾಗೆ ಕಣ್ಣು ಹುರಿಮ್ಯಾಗೆ ಹೊರಿಮ್ಯಾಗೆ ಕಣ್ಣು ಹುರಿಮ್ಯಾಗೆ ಹುರಿಮ್ಯಾಗೆ ಉಪಸಭಾಪತಿ ಕೊಟ್ಟಿದ್ದಾರೆ. ಯಾಕೆ ಕೊಟ್ಟಿದ್ದಾರೆ? ಯಾಕೆಂದ್ರೆ ಭಾನುವಾರ ಅವರ ಮನೆ ಮುಂದೆ ಜನಸಾಗರ, ಅದನ್ನೆಲ್ಲ ಬಿಟ್ಟು ನಮ್ಮನ್ನ ಆಶೀರ್ವಾದ ಮಾಡೋದಕ್ಕೆ ಬಂದಂತ ಉಪಸಭಾಪತಿಗಳು
ಮಾನ್ಯ ಶ್ರೀ ರುದ್ರಪ್ಪ ಲಮಾಣಿ ಸಾಹೇಬರಿಗೆ ನಮ್ಮ ಕಲಾವಳಿಯಿಂದ ಸ್ವಾಗತವನ್ನು ಕೋರಿ ಬಹಳ ಸಂತೋಷ. ಇವತ್ತು ನಕ್ಷತ್ರ ಲೋಕವನ್ನೇ ಶ್ರೀ ಕರ್ನಾಟಕ ವಿದ್ಯಾವರ್ಧಕ ಸಂಘದಲ್ಲಿ ಸೃಷ್ಟಿಯನ್ನ ಮಾಡಿದ್ದೀರಿ. ಆ ಧ್ರುವತಾರಿಗಾಗಿ ನಿಮ್ಮ ಉಪಾಧಿಕಾರಿಯನ್ನು ಬೆಳಗಿಸ್ತಾ ಇದ್ದೀರಿ. ಕಲಾವಿದರ ಬಾಳಿಗೆ ಬೆಳಕನ್ನು ನೀಡುವುದಕ್ಕೂ ಸಹಿ, ಮನೆಯ ಕಲಾವಿದರಿಗೆ ಸ್ಮರಿಸೋದಕ್ಕೂ ಸಹಿ ಅನ್ನೋದಕ್ಕೆ ಇವತ್ತು ಸಾಕ್ಷಿ. ಈಗ ಮನೆಯ ಮುಂದು ರಾಜ್ಕುಮಾರ ಅವರ ಪುನೀತ್ ರಾಜ್ಕುಮಾರ್ ಅವರ ಬೊಬ್ಬೆ ಹೇಳ್ತೈತೆ ಮತ್ತೆ ಹೇಳ್ತೈತೆ ಈ ಒಂದು ಗೀತೆ. ಮಹಾಮಂಟಪದಲ್ಲಿ ಅಪ್ಪು ಅಪ್ಪಾಜಿಯವರ ನೆನಪೋತ್ಸವ ಕಾರ್ಯಕ್ರಮಕ್ಕೆ ಈ ದಿವಸ ನಮ್ಮ ಪುನೀತ್ ಅವರು ತೀರಿಹೋದ ದಿವಸ. ಕಳೆದ 2 ವರ್ಷಗಳಿಂದ ಈ ನಾಡು ಬರಡಾಗಿದೆ. ಒಬ್ಬ ಹೆಮ್ಮೆಯ ಕಲಾವಿದ, ರಾಷ್ಟ್ರಕ್ಕೆ ರಾಜ್ಯಕ್ಕೆ ಮಾದರಿಯಾದಂಥ ಕಲಾವಿದ. ಅವನು ಕಳ್ಕೊಂಡು ಎಲ್ಲೇ ನೋಡಿದರೂ ಕೂಡ ತಂದೆಯನ್ನು ಬೀರಿಸ್ತಕ್ಕಂಥ ಮಗ ಆಗಿದ್ದರು ಅನ್ನೋದಕ್ಕೆ ಅವರು ತೀರಿ ಹೋದ ನಂತರ ನಮಗೆ ಅವರ ನೆನಪುಗಳು. ಇದ್ದಾಗ ಗೌರವ ಕೊಡುವುದಕ್ಕಿಂತ ಅವರು ಹೋದ ನಂತರ ಅವರಿಗೆ ಎಷ್ಟು ಗೌರವ ಇತ್ತು ಅನ್ನೋದನ್ನು ಮನೆಗಳಿಗೂ ಕೂಡ ಅವರ ಫೋಟೋವನ್ನು ಹಾಕ್ಕೊಂಡು ಪೂಜೆ ಮಾಡ್ತಕ್ಕಂಥದ್ದು. ನಾನಿವತ್ತು ದಾರಿ ಉದ್ದಕ್ಕೂ ನೋಡಿದಾಗ ಕೂಡ ಅವರ ಫೋಟೋ ಹಾಕಿ ಪೂಜೆ ಮಾಡ್ತಕ್ಕಂಥ ಒಬ್ಬ ನಟನನ್ನು ಕಳೆದುಕೊಂಡು ಕರ್ನಾಟಕ ಬಡವಾಗಿದೆ. ತಂದೆಗಿಂತಲೂ ಹೆಚ್ಚು ಪ್ರೀತಿಗೆ ಪಾತ್ರರಾಗಿದ್ದರು. ಅಂಥವರು ನಮ್ಮೊಂದಿಗೆ ಇವತ್ತಿಬ್ಬರೂ ಇಲ್ಲ. ಇರದೇ ಇದ್ದರೂ ಅವರ ನಿರಂತರವಾದಂಥ ಅವರು ಹಾಡಿದಂಥ ಮಧುರವಾದ ಕಂಠ ನಮ್ಮೊಂದಿಗಿದೆ. ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿದಂಥ, ಅವರು ಮಾತನಾಡಿದಂಥ ಚಿತ್ರಗಳು ನಮ್ಮ ಜೊತೆಗಿದ್ದಾರೆ. ದೇವರ ಸೃಷ್ಟಿ ಏನೇ ಇದ್ದರೂ ಸಹಿತ ಒಬ್ಬ ಮನುಷ್ಯನ ತದ್ರೂಪ 5 ಜನ ಹುಟ್ಟುತ್ತಾರೆ ಅಂತ ಒಂದು ನಂಬಿಕೆ ಇದೆ. ಯಾರೂ ಅಲ್ಲ, ನಮ್ಮ ಜೂನಿಯರ್ ರಾಜ್ಕುಮಾರ್ ಅವರು ನಮ್ಮ ಹಾವೇರಿಯ ದೇವಗಿರಿಯಲ್ಲಿ ಹುಟ್ಟಿದ್ರು ಸಹಿತ ತಂದೆ ಮತ್ತು ಮಗ
ತಂದೆಯನ್ನು ಡಾಕ್ಟರ್ ರಾಜ್ಕುಮಾರ್ ಅವರನ್ನು ನಮ್ಮ ಬಸ್ತಿಯವರು ಅನುಕರಣೆ ಮಾಡಿದರೆ, ಅವರ ಮಗ ಪುನೀತ್ರವರನ್ನು ಅನುಕರಣೆ ಮಾಡತಕ್ಕಂಥದ್ದು ಇದು ಒಂದು ನಮ್ಮ ಸುದೈವ. ಅದು ನಮ್ಮ ಹಾವೇರಿ ಜಿಲ್ಲೆಯಲ್ಲಿ ಅವರು ಹುಟ್ಟಿದ್ದಾರೆ. ಆದ್ದರಿಂದ ಈಗಾಗಲೇ ನಾವೆಲ್ಲ ನೋಡಿದ್ದೀವಿ, ನಮ್ಮ ಬಸ್ತಿಯವರು ಅಶೋಕ್ ಬಸ್ತಿಯವರನ್ನು ಮತ್ತು ಪುನೀತ್ರವರನ್ನು ನಾವೆಲ್ಲ ನೋಡಿದ್ದೀವಿ. ಅದೇ ರೀತಿಯಲ್ಲಿ ಪಾತ್ರವನ್ನು ಮಾಡ್ತಕ್ಕಂಥದ್ದು ಸ್ವತಃ ರಾಜ್ಕುಮಾರ್ ಅವರು ಅವರ ಚಿತ್ರವನ್ನು, ಇವ್ರ ಚಿತ್ರವನ್ನು ನೋಡಿದಾಗ ಅವರೇ ಬೆಚ್ಚಿ ನಿಂತಿರ್ತಕ್ಕಂಥ ಒಂದು ಅಪರೂಪದ ಸಂಗತಿಯನ್ನು ಕೂಡ ಅವರು ಇದ್ದಾಗ ನಾವು ಕೂಡ ನೋಡಿದ್ವಿ. ಅಂಥ ಒಬ್ಬ ಕಲಾವಿದರು ನಮ್ಮಲ್ಲಿ ಬಂದು ಇವತ್ತು ಪಾಟೀಲ್ ಪುಟ್ಟಪ್ಪ ಸಭಾಭವನದಲ್ಲಿ ಬಂದು ಇವತ್ತು ತಮಗೆ ಕಲೆಯನ್ನು ತೋರಿಸ್ತಕ್ಕಂಥದ್ದು ಹಾಗೂ ಡಾಕ್ಟರ್ ರಾಜ್ಕುಮಾರ್ ಅವರನ್ನು, ಪುನೀತ್ ಅವರನ್ನು ನೆನಪಿಸಿಕೊಳ್ಳತಕ್ಕಂಥ ಈ ಶುಭ ಸಂದರ್ಭದಲ್ಲಿ ನಾವೆಲ್ಲರೂ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ. ನಮ್ಮೆಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ, ನಮ್ಮ ಈ ಕಾರ್ಯಕ್ರಮದಲ್ಲಿ ನಗರಸಭೆಯ ಮಾಜಿ ಅಧ್ಯಕ್ಷರು, ಹಾಲಿ ಸದಸ್ಯರಾದಂಥ ಸಂಜೀವಣ್ಣವರು, ದಾನಪ್ಪಣ್ಣವರು ಬಂದಿದ್ದಾರೆ. ದಾನಪ್ಪನವರು ಕೂಡ ನಮ್ಮ ಒಂದು ಈ ಕಾರ್ಯಕ್ರಮದಲ್ಲಿ ಹೆಚ್ಚು ಮುತುವರ್ಜಿಯನ್ನು ತೆಗೆದುಕೊಂಡು ಡಾಕ್ಟರ್ ರಾಜ್ಕುಮಾರ್, ಜೂನಿಯರ್ ರಾಜ್ಕುಮಾರ್ ಆದಂಥ ಬಸ್ತಿಯವರನ್ನು, ಪುನೀತ್ರವರನ್ನು ನಡೆಸ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಏರ್ಪಡಿಸೋದಕ್ಕೆ ಸಮುದಾಯದ ಪರವಾಗಿ ತಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸಿ, ನಮ್ಮ ಅಶೋಕಣ್ಣವರು ಅವರು ಒಂದು ಹೆಮ್ಮೆ, ಡಾಕ್ಟರ್ ರಾಜ್ಕುಮಾರ್ ಅವರ ಕಲಾಭವನವನ್ನು ಹಾವೇರಿಯಲ್ಲಿ ಕಟ್ಟಬೇಕು ಅಂತ ಹೇಳಿ ಈಗಾಗಲೇ 5 ಕೋಟಿ ರೂಪಾಯಿಗಳ ಒಂದು ಎಸ್ಟಿಮೇಟನ್ನು ಮಾಡಿ ಮೊನ್ನೆ ಮುಖ್ಯಮಂತ್ರಿಗಳಿಗೆ ನಾನೇ ಕರ್ಕೊಂಡು ಹೋಗಿ ಕೊಟ್ಟು ಬಂದಿದ್ದೇನೆ. ನಾನು ಸೈನ್ ಕೂಡ ಕೊಟ್ಟಿದ್ದಾರೆ. ಅದನ್ನು ಆದಷ್ಟು ಅವರು ನಾನು ಇರಬೇಕು, ನಾನು ನೋಡಬೇಕು ಅಂತ ಏನು ಹೇಳ್ತಿದ್ರೆ ನಮ್ಮ ಅವಧಿಯಲ್ಲಿನೇ ಅದನ್ನು ಕಟ್ಟಿ ಪೂರ್ಣಗೊಳಿಸ್ತಕ್ಕಂಥ ಜವಾಬ್ದಾರಿಯನ್ನು ತೆಗೆದುಕೊಂಡು ಅದನ್ನು ಮಾಡಿಸಿ ಅಶೋಕಣ್ಣರನ್ನ ನಿಮ್ಮನ್ನೆಲ್ಲರನ್ನೂ ಕರೆಸಿ ಉದ್ಘಾಟನೆ ಮಾಡ್ತಕ್ಕಂಥ ಕಾಲ ಬಹು ಬೇಗನೆ ಬರಲಿ ಅಂತ ದೇವರಲ್ಲಿ ಮತ್ತು ರಾಜ್ಕುಮಾರಲ್ಲಿ, ಪುನೀತ್ರವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್. ಜೂನಿಯರ್ ರಾಜ್ಕುಮಾರ್ ಅವರಿಗೆ ಈಗಾಗಲೇ ಡಾಕ್ಟರ್ ರಾಜ್ಕುಮಾರ್ ಅವರ ಸಹೋದರರಾದಂತಹ ವರದರಾಜ್ ಅವರ ಪ್ರಶಸ್ತಿಯನ್ನು ಕೊಟ್ಟಾಗಿದೆ. ಡಾಕ್ಟರ್ ರಾಜ್ಕುಮಾರ್ ಅವರ ಪ್ರಶಸ್ತಿಯನ್ನ ಅವರಿಗೆ ಆಗಿದೆ ಈ ವರ್ಷ. ಅದರ ವಿಶೇಷವಾದಂತಹ ಮುತುವರ್ಜಿಯನ್ನು ನಾವು ವಹಿಸ್ಕೋಬೇಕು ಅಂತ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಇದು ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿಯನ್ನು ಜೂನಿಯರ್ ರಾಜ್ಕುಮಾರ್ ಅವರಿಗೆ ಕೊಡದೆ ಇನ್ಯಾರಿಗೆ ಕೊಡಬಹುದು ಅಂತ ಒಂದು ಪ್ರಶಸ್ತಿಯನ್ನ ಕೊಡಿಸುವಲ್ಲಿ ತಮ್ಮ ಒಂದು ಪ್ರಯತ್ನ ಇರಲಿ ಅಂತ ತಮ್ಮನ್ನು ನಾನು ವಿಶೇಷವಾಗಿ ಮನವಿ ಮಾಡ್ಕೊಳ್ತಾ ಇದ್ದೇನೆ ಸರ್. ಥ್ಯಾಂಕ್ ಯು. ಈಗಾಗಲೇ ನಾವು ಮೊನ್ನೆ ಈ ರಾಜ್ಕುಮಾರನಿಗೆ ಈಗಾಗಲೇ ಪ್ರಶಸ್ತಿಯನ್ನು ಕೊಟ್ಟದ್ದಾಗಿದೆ. ನಾವು ಜೂನಿಯರ್ ರಾಜ್ಕುಮಾರನಿಗೆ ಕೊಡಿಸ್ಬೇಕಂತ ಹೋದಂಥ ಸಂದರ್ಭದಲ್ಲಿ ಅವನಿಗೆ 60 ವರ್ಷಗಳು ಆಗಿರಲಿಲ್ಲ. ಆದ್ದರಿಂದ ಇನ್ನೂ ಅವನು ಹೆಚ್ಚು ಅಭಿನಯವನ್ನು ಹೆಚ್ಚು ಮಾಡಿ ಆ ಒಂದು ಪಾತ್ರಕ್ಕೆ ಸರಿಯಾದ ರೀತಿಯಲ್ಲಿ ಮತ್ತೆ ಮುಂದಿನ ದಿನಗಳಲ್ಲಿ ಅವರಿಗೂ ಕೂಡ ರಾಜ್ಯೋತ್ಸವ ಪ್ರಶಸ್ತಿ ಕೊಡಿಸೋಣ. ಅಲ್ಲ ಸರ್, ಸನ್ಮಾನ ಶ್ರೀ ಮುದ್ದಪ್ಪನ ನಮೋಣಿಯವರೇ, ದಾನಪ್ಪನ ಅಭ್ಯರ್ಥಿಯವರೇ, ವೇದಿಕೆ ಮುಂದೆ ಕೂತಿರುವಂಥ ಧಾರವಾಡದ ಯಾವತ್ತೂ ಸಾಹಿತಿಗಳೇ, ಕಲಾಭಿಮಾನಿಗಳೇ ಮತ್ತು ಅವರೆಲ್ಲ ತಂಡದವರು ಎರಡೇ ಮಾತಾಡ್ಬಿಡ್ತೀವಿ, ಜಾಸ್ತಿ ಮಾತಾಡ್ತಾರೆ. ಎಂಬುದಂದರೆ ರಾಜ್ಕುಮಾರ್ ಬಗ್ಗೆ, ಪುನೀತ್ ರಾಜ್ಕುಮಾರ್ ಬಗ್ಗೆ ನಾವು ಹೇಳೋಷ್ಟು ದೊಡ್ಡವಲ್ಲ, ಎಲ್ಲ ತಿಳ್ಕೊಂಡಿರಿ. ಆದರೆ ಕಲೆ ಸಲುವಾಗಿ ಮನೆ ಮಾಡಿದವ್ರು ಯಾರಾದ್ರಪ್ಪ ಅಂದ್ರೆ ನಾನು ಜೂನಿಯರ್ ರಾಜ್ಕುಮಾರ್. ಭಾಳ ದುಃಖಕರ ವಿಷಯ ಅಂದರೆ ನನಗೆ ಒಂದು 5-6 ತಿಂಗಳಿಂದ ನನ್ನ ಮನೆಯವ್ರ ಮನೆ ಭಾಳ ಅಂದರೆ ಒಂದು 200-300 ಮೀಟರ್ ಒಳಗೆ ನಾನು ಯಾರೋ ಒಬ್ಬರಿಗೆ ಮನೆ ಹುಡುಕಕತ್ತಿದ್ದೆ. ಒಬ್ಬರು ಏಜೆಂಟ್ ಬಂದು ಒಂದು ಮನೆ ಐತ್ರಿ ಏನು ತೋರ್ಸಕ್ಕೆ ಬಂದು ನಾನು ಹತ್ತಿರ ಒಂದು ಜೂನಿಯರ್ ರಾಜ್ಕುಮಾರ್ ದೊಡ್ಡವರ ಹೆಂಗೆ ಹೌದ್ರಿ ಅವರು ಮಾರಾಕತ್ತಾರ. 2 ದಿನ ಬಿಟ್ಟು ಬಂದರು ಮನೆ, ಅದಕ್ಕೋ ಬಂದರು. ಒಟ್ಟು ಅಡ್ಡಾಡ್ತಿರ್ತಾರೆ, ಮೋಟ್ರ್ ಸೈಕಲ್ಲು ಏನಿಲ್ಲ, ಒಂದು ಟಗಲ್ಲು ಬಿಡಿ ಜುಪ್ಪ ಬಿಡಿ ಹಂಗೆ ಸುಮ್ಮನೆ ಅಡ್ಡಾಡ್ತಿರ್ತಾರೆ ಊರಾಗ. ಒಂದು ಅಷ್ಟು ಸರಳ ಪ್ರಾಮಾಣಿಕ ಜೀವನ. 21,000 ಇವತ್ತು ಪ್ರದರ್ಶನ ನೀಡಿದ್ದಾರೆ ಅಂದ್ರೆ ಯಾರು ನಂಬೋದು ಹಂಗೆ. ದುಬೈಗೆ ಹೋಗಿ ನೀಡಿದ್ದಾರೆ. ಬಂದರು ಭಾಳ ನಕ್ಕಂತ, ಯಾವಾಗ ನಕ್ಕಂತ ಇರೋದು, ನಕ್ಕಂತ ಮಾತಾಡಿದ್ರು. ಇಲ್ಲ ಇದೊಂದು ಕಟ್ಲೇಬೇಕು ಅವ್ರದ್ದು ಏನೋ ಒಂದು ಕನಸು ಏನಪ್ಪ ಮಾತಾಡಿ
ಮನೆ ಕೊಡಕಂತಾನೆ ಅಂದ್ಬಿಟ್ಟು ನಾನು ನಿಜವಾಗ್ಲೂ ಎರಡು ಕಂಡಾಗ ಹನಿ ಮಾಡ್ಬೋದು. ಯಾಕಂದ್ರೆ ತಮ್ಮ ಜೀವನವನ್ನೇ ಕಲೆಗೆ ಮೀಸಲಿಟ್ಟು ಎಲ್ಲರೂ ದುಡ್ಡು ಮಾಡಕ್ಕೆ ಹೋಗ್ತಾರೆ ಇರೋದು. ಆದರೆ ಕಟ್ಟಿದ ಮನೆ ಎದೆ ಎತ್ತರಕ್ಕೆ ಬೆಳೆದ ಮಕ್ಕಳು ಅದಾರ ಅಂತ ಹೊತ್ತಾಗ ಮನೆ ಬೇಡ ಸತ್ತೂರು ಮನೆ ಬೇಡ. ಎದಕ್ಕಪ್ಪ ಅಂದ್ರೆ ಕಲೆ ಸಲ ಯಾರಿಂದ ಊರಿಂದ ಬಂದವ್ರಿಗೆ ಆ ಪ್ರದರ್ಶನದಾಗ ದುಡ್ಡು ಬರಲಿ ಬಿಡಲಿ ವರ್ಷ ಬಂದ್ರಿಂದ 2 ಕಾರ್ಯಕ್ರಮ ಹಾವೇರಿ ಒಳಗೆ ಫ್ರೀ ಮಾಡಿಸಿ. ಅಕಸ್ಮಾತ್ ದುಡ್ಡು ಇಟ್ಟರು ಯಾರು ಪಾಸ್ ರೊಕ್ಕ ಕೊಡೋಲ್ಲ. ಆ ಕಲಾವಿದರು ಕರೆಸ್ಕೊಂಡು ರೊಕ್ಕ ಕೊಡಬೇಕು, ಆರ್ಕೆಸ್ಟ್ರಾ ರೊಕ್ಕ ಕೊಡಬೇಕು, ಅವ್ರು ಉಳ್ಕೊಳ್ಳೋಕೆ ವ್ಯವಸ್ಥೆ ಎಲ್ಲ. ಅವ್ರದ್ದೊಂದು ಕನಸೇನು, ಒಂದು ಸಮುದಾಯ ಭವನ, ಒಂದು ಕಲಾವಿದರು ಬಂದು ಉಳ್ಕೊಳ್ಳೋರಿಗೆ ಒಂದು ರೂಮ್ಸ್ಗಳು ಮಾಡಬೇಕು. ರಾಜ್ಕುಮಾರ್ ಹೆಸರು ಅಜರಾಮರವಾಗಿ ಹಾವೇರಿ ಜಿಲ್ಲೆಯಲ್ಲಿ ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಇರಬೇಕು ಅನ್ನೋದು ಮಹಾದಾಸೆ ನಮ್ಮ ಅಶೋಕವನ್ನ ಬಸ್ತಿಯವರು. ಅವರ ಅಭಿಮಾನಿಗಳು ಇಲ್ಲಿವರೆಗೆ ಬಂದರು. ನಮ್ಮ ರಾಜ್ಕುಮಾರ್ ಅಭಿಮಾನಿಗಳು, ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು ಬರೀ 1 ರೂಪಾಯಿ ಕೊಟ್ಟರೆ ಒಂದು 5 ಕೋಟಿ ಆಗೈತೆ. 600 ಕೋಟಿ ಬೇಡ, 1 ರೂಪಾಯಿ ಕೊಟ್ಟರೆ 5 ಕೋಟಿ ಆಗೈತೆ. ಮತ್ತು ವಿಶೇಷವಾಗಿ ನಾನು ಪ್ರಾಧಿಕಾರ ಅಧ್ಯಕ್ಷದಾಗ ಕೊಟ್ಟು ನಾನು ಫ್ರೀ ಕೊಟ್ಟಿಲ್ಲ. ನಮ್ಮ ರುದ್ರಪ್ಪನವರು ಅವ್ರ ಮಂತ್ರಿ ಇದ್ದರು, ನಾನು ಅಧ್ಯಕ್ಷತೆ. ಅದಕ್ಕೂ ದುಡ್ಡು ಕಟ್ಟಾರ. ಅದಕ್ಕೆ ದುಡ್ಡು ಕಟ್ಟಾಕ ಸಾಲ ಮಾಡ್ಕೊಂಡಿದ್ದೆ ಮನೆ ಮಾರಕ್ಕೆ ಕಾರಣ. ಅದಕ್ಕೆ ಕಲಾವಿದ ಒಟ್ಟು ಕಲೆ ಬಿಟ್ಟಿಲ್ಲ ನಮ್ಮ ಅಶೋಕಣ್ಣ. ಎಲ್ಲರೂ ಒಟ್ಟು ನಿರಂತರವಾದಂಥ ಚಟುವಟಿಕೆಗಳಿಗೆ ನಿರಂತರವಾದಂಥ ಕಲೆಗಳನ್ನು ಮಾಡ್ಕೊಂತಿರ್ಬೇಕು. ಮನೆಯರ ಮಾರಲಿ ಏನರ ಮಾರಲಿ ಅಂಥ ಒಂದು ಕಲಾಸಕ್ತಿ ಇದ್ದೊಂದು ನಮ್ಮ ಹಾವೇರಿ ಹೆಸರನ್ನು ರಾಜ್ಯದಲ್ಲೆಲ್ಲ ರಾಷ್ಟ್ರ ಮಟ್ಟದಲ್ಲೂ ವಿದೇಶ ಮಟ್ಟದಲ್ಲೂ ಇವತ್ತು ಪ್ರಸರಿಸಲಿಕ್ಕೆ ಕಾರಣಕರ್ತರು, ಏಕೈಕ ಕಾರಣಕರ್ತರು ಕಲಾವಿದರು ಅಂದರೆ ನಮ್ಮ ಡಾಕ್ಟರ್ ಜೂನಿಯರ್ ರಾಜ್ಕುಮಾರ್ ಅವರು, ಅಶೋಕ್ ಕುಮಾರ್ ಬಸ್ತಿಯವರು. ಅವರಿಗೆ ಡಾಕ್ಟರೇಟು ಪ್ರಶಸ್ತಿ ಸಿಗಲಿ, ರಾಜ್ಕುಮಾರ್ ಪ್ರಶಸ್ತಿ ಮುಂದಿನ ನಿರ್ಮಾಣ ಸಿಗಲಿ. ಮತ್ತು ನಮ್ಮ ರುದ್ರಪ್ಪನ ಸಾಹೇಬರು ಖಂಡಿತವಾಗಿ ಅವ್ರ ಕೈ ಇಟ್ಟಾರಪ್ಪ ಅಂದರೆ ಎಷ್ಟು 2 ಕೋಟಿ 5 ಕೋಟಿ ಪದ್ಧತಿ ಹೇಳಿದರು. ಯಾಕಂದರೆ ಈ ವರ್ಷ ನಮ್ಮ ಸರ್ಕಾರ ಎಲ್ಲವನ್ನು ಉಚಿತವಾಗಿ ನಿಮ್ಮ ಸಲುವಾಗಿ ಕೊಟ್ಟೈತೆ. ಹೆಣ್ಮಕ್ಳ ಸಲುವಾಗಿ 2,000 ರೂಪಾಯಿ ಕೊಟ್ಟೈತಿ, ಬಸ್ ಉಚಿತ ಕೊಟ್ಟೈತಿ, ವಿದ್ಯುತ್ ಕೊಟ್ಟೈತಿ. ಹಿಂಗಾಗಿ ನಮ್ಮ ಈ ವರ್ಷ ರೊಕ್ಕಿಲ್ಲ ಅಂತ ಹೇಳ್ಯಾರ. ಕುಡಿಯುವ ಹಕ್ಕಿಲ್ಲದೆ ನಗಾವಿಲ್ಲದೆ ಎಲ್ಲೆಲ್ಲ ವಸ್ತು ಹುಡುಗಿ ಬರ್ಲು. ಈ ಒಂದು ಸಮಾರಂಭದ ಬಗ್ಗೆ ಕುರಿತು ನೀವೇನ್ ಮಾತಾಡ್ತೀರ ಅಂತಂದ್ರೆ ನಮ್ಮ ಸಿದ್ದರಾಮಯ್ಯ ಅವರು ಏನ್ ಹೇಳ್ತಾ ಇದ್ರು, ಅವರ ಒಂದು ಧ್ವನಿ. ಸಿದ್ದರಾಮಯ್ಯ ಸಾಹೇಬ್ರೆ, ನೀವೇನ್ ಹೇಳ್ತೀರಿ? ಮೊನ್ನೆ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಅಲ್ಲಿ ಕೇಳಿದ್ರು, ಯಾವ ಎಣ್ಣೆ ಉಳ್ಕೊಂಡ ಬಂದ್ಬಿಟ್ಟು ಕೇಳಿದವನು, ಸಿದ್ದರಾಮಯ್ಯವರೇ ತಾವು ಒಂದು ಭಾಗ್ಯ ಕೊಟ್ರಿ, ಕ್ಷೀರ ಭಾಗ್ಯ ಕೊಟ್ರಿ, ಶಿವಭಾಗ್ಯ ಕೊಟ್ರಿ, ಗೃಹಜ್ಯೋತಿ ಭಾಗ್ಯ ಕೊಟ್ರಿ, ಎಣ್ಣೆ ಭಾಗ್ಯ ಯಾವಾಗ ಕೊಡ್ತೀರಾ ಅಂತ ಕೇಳಿದ್ರು. ನಮ್ಮಿಂದ ಏನು ಎಣ್ಣೆ ಭಾಗ್ಯ ಕೊಡೋಕ್ಕಾಗಲ್ಲ, ನಿಮಗೆ ಕೊಟ್ಟರೆ ಈ ಕೊಬ್ಬರಿ ಎಣ್ಣೆ ಭಾಗ್ಯ ತಲೆಗೆ ಹಚ್ಕೊಂಡು ಕೊಡ್ಬೋದು. ಇವತ್ತು ಅಪ್ಪು ಹಾಗೆ ಅಪ್ಪಾಜಿಯವರ ಇವತ್ತು ಸಂಗೀತ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಿರ್ತಕ್ಕಂಥ ಈ ಜೂನಿಯರ್ ರಾಜ್ ಕಲಾತನಕ್ಕೆ ತಾವು ಚಪ್ಪಾಳೆ ತರಬೇಕು. ತಾವು ಎಲೆ ಉಸಿರಾಗಿಸಿಕೊಂಡು 30-40 ವರ್ಷಗಳಿಂದ ಸಂಗೀತ ಸೇವೆಗೆ ತಮ್ಮನ್ನು ತಾವು ತೊಡಗಿಸಿಕೊಂಡು ಇವತ್ತು ಧಾರವಾಡ ಅಂದರೆ ಕರ್ನಾಟಕದಲ್ಲಿ ಮೈಸೂರು ಸಾಂಸ್ಕೃತಿಕ ನಗರ ಆದರೆ ಇಡೀ ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕದಲ್ಲಿ ಸಾಂಸ್ಕೃತಿಕ ನಗರ ಅಂತ ಹೇಳಿದ್ರೆ ಈ ಬೀಡಾನಗರಿ ಧಾರವಾಡ ಅಂತಕ್ಕಂಥದ್ದು ನಾವು ತಿಳ್ಕೋಬೇಕು. ಇವತ್ತು ಹಳೆಯದಾಗಿ ನಾವು ಓದಬೇಕಾದ್ರೆ ಒಂದು ಮಾತಿತ್ತು, ಧಾರವಾಡದಲ್ಲಿ ಯಾವುದೇ ಮೂಲೆಯಲ್ಲೂ ನಿಂತು ಯಾವುದೇ ಒಂದು ಕಲ್ಲನ್ನು ಎತ್ತಿದ್ರೆ ಒಂದು ಕಲಾವಿದರ ಮೇಲೆ ಮನೆ ಮೇಲೆ ಅಥವಾ ಕಲಾ ಪೋಷಕರ ಮನೆ ಮೇಲೆ ಬೀಳುತ್ತೆ ಅಂತಕ್ಕಂಥದ್ದು ಇದು. ಅದನ್ನು ನೋಡ್ತಾ ಇದ್ದರೆ ಇದು ಸತ್ಯ ಅಂತಕ್ಕಂಥದ್ದು ಇದು ನಿಜವಾಗಿ ಗೊತ್ತಾಗುತ್ತೆ. ಹಾಗಾಗಿ ಆ ಭಗವಂತನ ಆಶೀರ್ವಾದ ಹೀಗೆ ನಮ್ಮೆಲ್ಲರ ಜೋಬೇ ಬೇಡ ಅಂತ ಅದನ್ನ ರಾಜ್ಕುಮಾರ್ ಅವರು ನೋಡಿ ಬಿಳಿ ಪಂಚೆ ಬಿಳಿ ಶರ್ಟ್ ಹಾಕೊಳ್ಳೋದು ಕಲ್ತ್ಕೊಂಡು ರಾಜ್ಕುಮಾರ್ ಅವರು ಈ ಥರ ಇರಬೇಕು ವ್ಯಕ್ತಿ ಇದ್ದರೆ ಯಾವುದೋ ಬೇಡ, ನಿರ್ಮಲವಾದ ಮನಸ್ಸಿರಬೇಕು ಅಂತ
ಒಂದು ಬಿಳಿ ಸೆರಡು ಬಿಳಿ ಪಂಚೆ ಮೇಲೆ ಪ್ರಪಂಚದ ಅಷ್ಟು ದೊಡ್ಡ ನಟನಾದರೂ ಕೂಡ ಅವರು ಹಾಗೆಯೇ ಸರಳವಾಗಿದ್ದರು. ಅದೇ ಥರ ನಮ್ಮ ದಾನಪ್ಪಣ್ಣವರು, ಅವರೆಲ್ಲ ಸ್ನೇಹ ಬಳಗದವರು ಈ ಕಾರ್ಯಕ್ರಮನ ಭಾಳ ಪ್ರೀತಿಯಿಂದ ನಡೆಸಿಕೊಟ್ಟಿದ್ದಾರೆ. ಎಷ್ಟು ನಮ್ಮ ಡಾಕ್ಟರ್ ಜಗದೀಶ್ ಬನ್ನಿ ಸರ್, ನಮ್ಮ ಡಾಕ್ಟರ್ ಜಗದೀಶ್ ಅವರು ಎಲ್ಲಿ ನನ್ನ ಕಾರ್ಯಕ್ರಮ ಅಂದ್ರೆ ಕ್ಲಿನಿಕ್ ಬಂದ್ ಮಾಡಿ ಬಂದ್ಬಿಡ್ತಾರೆ. ಆ ಪ್ರೀತಿ ಅಭಿಮಾನ. ನಾನು ಸುಮಾರು 35 ವರ್ಷದ ಹಿಂದೆ 85-86ರಲ್ಲಿ ಹುಬ್ಳಿ ಹೆಡ್ ಪೋಸ್ಟ್ ಮುಂದ್ಗಡೆ ಫುಟ್ಪಾತ್ ಮೇಲೆ ಹೊರಟಿದ್ರು ಅವರು. ಎಲ್ಲೋ ಒಂದು ಕಾರ್ಯಕ್ರಮ ನೋಡಿದ್ದೆ. ಬಿಳಿ ಪಂಚೆ, ಬಿಳಿ ಶರ್ಟು, ಒಂದು ಟಾವೆಲ್ ತಲೆ ಸುತ್ಕೊಂಡು ಹೊರಡ್ತಾ ಇದ್ರು. ನಾನು ನಿಂತ್ಕೊಂಡೆ, ಗಾಬರಿಯಾಗಿ ನೋಡಿದೆ ಅವ್ರಿಗೆ. ನೀವು ಅಶೋಕ್ ಬಸ್ತಿ ಜೂನಿಯರ್ ರಾಜ್ಕುಮಾರ್ ಅವರಲ್ಲ? ಹೌದು ಅಂತ ಹೇಳಿದೆ. ತಾವು ಯಾರು? ನಾನು ನಿಮ್ಮ ಅಭಿಮಾನಿ ಅಂತ ಹೇಳಿದೆ. ಅವರು ಹುಬ್ಬಳ್ಳಿ ಸ್ಟೇಷನ್ ರೋಡ್ ಉಡುಪಿ ಹೋಟೆಲ್ನಲ್ಲಿ ವಸತಿ ಮಾಡ್ತಾ ಇದ್ರು. ಅವತ್ತೇ ದಿವಸ ಅವತ್ತು ಕಾಲ ಕಳೆದು ಅವತ್ತಿನಿಂದ ಇವತ್ತಿನವರೆಗೂ ನಾನು ಸ್ನೇಹಿತ ಮತ್ತು ಅಭಿಮಾನಿ ಆಗಿದ್ದೇನೆ. ಅಪ್ಪು ಅಪ್ಪಾಜಿ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಹುಬ್ಬಳ್ಳಿ ಧಾರವಾಡ ಮಹಾನಗರ ಜನತೆಗೆ ತುಂಬ ಹೃದಯದ ಸ್ವಾಗತ, ಸುಸ್ವಾಗತ. ಪಕ್ಕದ ಜಿಲ್ಲೆ ಹಾವೇರಿ ನಗರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಸಾಂಸ್ಕೃತಿಕ ಕಲಾಭವನ ಅಡಿಗಲು ಸಮಾರಂಭವನ್ನು ಶ್ರೀಯುತ ಕರ್ನಾಟಕದ ರತ್ನ 15,001 ರೂಪಾಯಿಯನ್ನು ಕೊಡ್ತಾ ಇದ್ದೀನಿ. ಹಾಗೆ ಇಲ್ಲಿ ಆಗಮಿಸಿದಂತಹ ಅಭಿಮಾನಿ ದೇವರುಗಳು ಕೂಡ ತಮ್ಮಿಂದ ಸಾಧ್ಯವಾದಷ್ಟು ದೇಣಿಗೆಯನ್ನು ಕೊಟ್ಟು ಆ ಕಟ್ಟಡ ನಿರ್ಮಾಣ ಸಾಧ್ಯವಾದಷ್ಟು ಬೇಗನೆ ಆಗಲಿ ಅಂತ ತಿಳ್ಕೊಂಡು ನಾನು ಹಾರೈಸ್ತೇನೆ. ಅಶೋಕ್ ಕುಮಾರ್ ಬೆಸ್ತಾ ಬಂದಿದ್ದಾರೆ ಅಲ್ಲಿ KMC ಡಾಕ್ಟರ್ಗಳು ಮುಂದೆ ಹಾಡಿಸ್ಬಿಟ್ರು. ಆ ಡಾಕ್ಟರ್ಗಳು ಪಾಪ ಒಬ್ಬರ ಕಡೆಯಿಂದ ಬೋರ್ಗೆ ಮಾಡಿಸಿದ್ರು ರೀ, 10,000 ಅಂತ ಅವ್ರು ಕೇಳಿ ಹೇಳಿಬಿಟ್ರು. ಇಲ್ಲಿ ಅವ್ರು ಸುಮ್ಮನೆ 10,000 ಕೊಟ್ಟರು. ಅದ್ರ ಪಕ್ಕದಲ್ಲಿ ಬಂದಿದ್ದಾರೆ 4 ಜನ ಡಾಕ್ಟ್ರು, ಅವರು 10,000 ಕೊಟ್ಟರು. ಅದನ್ನ ಮಾಡಿದ್ರು. ಹೂ ಬಳ್ಳಿ ಪುಣ್ಯದ ಲೆಕ್ಕ ಮಾಡಿದೆಯಕ್ಕ ಬೇರ್ಗ್ಯಾದ ರೊಕ್ಕ ಸಿದ್ಧಾರೂಢರ ಇರಾಕ ಪಕ್ಕ ಇನ್ನೆಲ್ಲಿಯ ದುಃಖ. ಹೆಂಗಿದೆ ಅಂದ್ರೆ ರಾಜ್ಕುಮಾರ್ ಅವರು ಕಳೆ ಬಿಡ್ತೀರಿ. ಈ ಪ್ರೀತಿ ಅಭಿಮಾನ ಬಿಟ್ಟರೆ ಇನ್ನೇನು ಗಳಿಸೋಕೆ ಸಾಧ್ಯ ನಾವು ಅಲ್ವೇ? ಸಂಪತ್ತಿಗೆ ಸವಾಲಿನ ಈ ಒಂದು ಹಾಡ ಮನೆಗೆ
ಅದ್ಗೆಮ್ಮ ಪೌರುಷ ಇರೋದು ತಪ್ಪಗಾದ ಶಿಕ್ಷಣ ಎದುರಿಸೋದಕ್ಕಲ್ಲ ಅದ್ಗೆಮ್ಮ. ನಮ್ಮನ್ನ ಬಡವರ ರಕ್ತನ ಹೀರಿ ತನ್ನ ಪುಚ್ಚು ಬೆಳೆಸ್ಕೊತಾ ಇದ್ದಾನಲ್ಲ ಸಾಕಾರ, ಅವರ ಸೊಕ್ಕನ್ನ ಮುರಿಯೋದಕ್ಕೆ ಅದ್ಗೆಮ್ಮ ಇದುವರೆಗೂ ಈ ಭದ್ರನ ಮೈನ ಯಾರು ಮುಟ್ಟಿರಲಿಲ್ಲ. ಇವತ್ತು ಆ ಸಾಕಾರ ಮುಟ್ಟಿ ಮಲಗದ ಸರ್ಪನ್ನು ಮೆಟ್ಟಿ ಬಿಟ್ಟಿದ್ದಾರೆ. ಆ ಸರ್ಪ ಹೆಡೆ ಎತ್ತಿ ನಿಂತಿದೆ, ನೋಡ್ತಾ ಇರು ಯಾವ ಗಳಿಗೆಯನ್ನು ಹೊಡೆಯುತ್ತೆ ಅಂತ. ನಿಜ ಸಾಕಾರ, ಎಲ್ಲ ನಿರ್ನಾಮವಾಗೇ ಹೋಗಿದೆ. ಆದರೆ ನೀನು ನನಗಿಟ್ಟ ಗುಂಡಿನ ಗುರಿ ದೇವತೆ ಅಂತ ನನ್ನ ಅತ್ತಿಗೆ ಆಹುತಿ ತಗೊಂಡಿದೆ. ನಾನೇನು ಬದುಕಿದ್ದೇನೆ ಯಾತಕ್ಕೋಸ್ಕರ ಗೊತ್ತಾ? ಇಷ್ಟೊಂದು ಅನ್ಯಾಯ ಅಕ್ರಮಗಳನ್ನ ಮಾಡ್ತಾ ಇದ್ದ ನೀನು ನಿರ್ನಾಮವಾಗಬೇಕು. ಮೊದಲು ನಿನ್ನ ಸಾವು, ಆಮೇಲೆ ನನ್ನ ಸಾವು. ಅವಕಾಶ ಸಿದ್ಧ ಏನಂತ ನಮ್ಮ ಮನೆಗೆ ಬಂದು ನಾನು ನಿನ್ನ ಮಗನ ಕೆಡಿಸುವ ಪ್ರಯತ್ನ ಪಡಿದ್ದೀನಿ ಅಂತ ಸುಳ್ಳು ಹೇಳಿದೆಯಲ್ಲ ನಮ್ಮ ತಾಯಿ ಹತ್ರ. ನಾನು ಮನೆಯಿಂದ ಎಷ್ಟು ಸಂಕಟಪಟ್ಟು ಹೊರಗಡೆ ಬಂದೆ ಅನ್ನೋದನ್ನ ನೀನು ಯೋಚನೆ ಮಾಡಿದೀಯಾ? ಭಾರಿ ದೊಡ್ಡ ಗಂಡಸು ನೀನು. ತಗೊಂಡಿದ್ದ ಮಗನ್ನ ಜ್ಞಾಪಕದಲ್ಲಿಟ್ಕೋ. ಯಾವ ಹಣದ ಅಮಲದಿಂದ ನಿನ್ನ ಮನವನ್ನು ಗೋಳಾಡ್ತಾ ಇದೆಯೋ, ಯಾವ ಸಂಪತ್ತಿಂದ ಸೊಕ್ಕಿ ಅನ್ಯಾಯ ಅಕ್ರಮಗಳನ್ನ ಮಾಡ್ತಾ ಮನುಷ್ಯರನ್ನ ಪಶುಗಳು ಹಾಕಾಡ್ತಾ ಇದೆಯೋ ಆ ನನ್ನ ಸಂಪತ್ತಿಗೆ ನನ್ನ ಸವಾಲು. ಇವತ್ತಲ್ಲ ನಾಳೆ ನ್ಯಾಯ ಇದ್ದ ಕಡೆ ಓಡ್ ಬಂದು ಅಯ್ಯೋ ನನ್ನ ಗತಿ ಹೀಗಾಗಿ ಹೋಯ್ತಲ್ಲ ಅಂತ ನೀನು ಗೋಳಾಡೋ ಹಾಗೆ ಮಾಡಿಲ್ಲ. ನನ್ನ ಹೆಸರು ಭದ್ರ ಅಲ್ಲ. ತಗೊಂಡಿದ್ದ ಮಗಳನ್ನ ಅರುಷ ಪಡಲು ಬೇಡವೇನು, ಹಿರಿಯರೇನು ಹಿರಿಯರೇನು ಅರುಷ ಪಡಲು ಬೇಡವೇನು. ಎಲ್ಲ ಸೇರಿ ಆಡಿದಾಗ ಸುರಿವ ಮಳೆಯ ಹರಿಯುತ್ತೇನು, ಸರ್ಗ ಕಂಡು ರಾಜುದೇನು ಸಂತಸಕ್ಕೆ ಹಾಡು ಸಂತಸಕ್ಕೆ. ಈ ವೇದಿಕೆ ಹಾಗೆ ಕಲಾವಿದರ ಮೇಲಿರುವಂತಹ ಪ್ರೋತ್ಸಾಹವನ್ನೆಲ್ಲ ನೋಡ್ತಾ ಇದ್ರೆ ಅವ್ರು ಮಾತಾಡ್ಬೇಕನ್ಸತ್ತ. ಅದೇನಪ್ಪ ಅಂತ ಹೇಳಿದ್ರೆ ಅಣ್ಣಮ್ಮ ದೇವಿ ಉತ್ಸವ ನೋಡ್ಬೇಕಂದ್ರೆ ಬೆಂಗಳೂರಿಗೆ ಹೋಗ್ಬೇಕು, ಮಾರಿಕಮ್ಮ ದೇವಿ ಉತ್ಸವ ನೋಡ್ಬೇಕಂದ್ರೆ ಶಿರ್ಸಿಗೆ ಹೋಗ್ಬೇಕು, ಕನ್ನಡ ರಾಜ್ಯೋತ್ಸವ ನೋಡ್ಬೇಕಂದ್ರೆ ಬೆಳಗಾವಿಗೆ ಹೋಗ್ಬೇಕು, ಗಣೇಶ ಚತುರ್ಥಿ ನೋಡ್ಬೇಕಂದ್ರೆ ಹುಬ್ಬಳ್ಳಿಗೆ ಹೋಗ್ಬೇಕು, ದಸರಾ ನೋಡ್ಬೇಕಂದ್ರೆ ಮೈಸೂರಿಗೆ ಹೋಗ್ಬೇಕು, ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ನೋಡ್ಬೇಕಂದ್ರೆ ಇದೇ ಧಾರವಾಡನೇ ಬರ್ಬೇಕು. ವರದಿ ಮಾಡಕ್ ಹೋಗ್ತಾ ಇದ್ರು. ನಾನು ಒಂದು ಕೂಡಲೇ ಪಾಪ ಅಲ್ಲೇ ನಿಂತಲ್ಲೇ ನಮ್ಮ ಎಲ್ಲ ಮಾತುಗಳನ್ನ ವಿಡಿಯೋ ಮೂಲಕ ಹಾಕಿ ಅವರ ಶ್ರಮ ಇದೆ. ಆ ಶ್ರಮದಲ್ಲಿ ನಮ್ಮೆಲ್ಲರ ಫಲ ಇದೆ. ಹಾಗೆ ನಾಡಿನ ಆ ದೊಡ್ಡ ಹಬ್ಬ ಬರ್ತಾ ಇದೆ. ವರ್ಷವಿಡೀ ಮಾಡುವಂತಹದ್ದು 50ನೇ ವರ್ಷದ ಆಚರಣೆ. ಪಾಪ ಅವರು ಅವಾಗ್ಲಿಂದ ಕನ್ನಡ ಹಸಿಗೋಡೆಯ ಹರಳಿನಂತೆ ಹುಸಿ ಹೋಗದ ಕನ್ನಡ ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಹೊತ್ತಿತೋ ಹೊತ್ತಿತು ಕನ್ನಡದ ದೀಪ. ಈ ಹಾಡು
ಈ ಎಲ್ಲ ಹಾಡುಗಳನ್ನ ಸುಮ್ಮನೆ ನಿಮಗೆ ಬಂದಂಗೆ ಹಾಡಿ, ಒಟ್ಟಿನಲ್ಲಿ ಕಡ್ಡಾಯ ಅಂತೇಳಿ ಸರ್ಕಾರ ಮಾಡಿದೆ ಅಂತಲ್ಲ, ನಮಗೆ ಹೃದಯದಿಂದ ಹಾಡುವ ಈ ಗೀತೆ ಎಲ್ಲರ ಪಾಲಿನಲ್ಲಿ ಇರಲಿ. ಎಲ್ಲರಿಗೂ ಹಾಡಿದ್ದಾರೆ, ಅತ್ತೆ ಮಗಳಿಗೂ ಹಾಡಿದ್ದಾರೆ, ತಂಗಿ ಬಗ್ಗೆ ಹಾಡಿದ್ದಾರೆ. ಮಾವು ಚಿಗುರಲೇಬೇಕು, ಕೋಗಿಲೆ ಹಾಡಲೇಬೇಕು, ಕಂಕಣ ಕೂಡಿ ಬಂದಾಗ ಮದುವೆ ಆಗಲೇಬೇಕು, ಕಾಣೋದೆಲ್ಲ ಬೇಕು ಎಂಬ ಹಠದಲ್ಲಿ, ಒಳ್ಳೆಯದೆಲ್ಲ ಇರಲಿ ಎಂಬ ಛಲದಲ್ಲಿ, ಯಾರನ್ನು ಪ್ರೀತಿಸಲು ಮನದಲ್ಲಿ, ಏನೊಂದು ಬಾಳಿಸಲು ಜಗದಲ್ಲಿ, ಇಳಿಸು ಮಗುವಿನ ಮನಸ್ಸು ಎಂಥ ಸೊಗಸು, ಪ್ರೇಮದ ಕನಸು. ಮಕ್ಕಳ ಕಡೆವರೆಲಿ ರಾಜ್ಕುಮಾರ್ ಅಂದ್ರೆ ಅದು ಅಷ್ಟಿಷ್ಟೇ. ಗ್ರಾಹಕರೇ, ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ? ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ. ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ 20 ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ. ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ. ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು. ಪ್ರತಿ ಭಾನುವಾರ ಮೇಳ ಇರುತ್ತದೆ. ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ. ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ DSP ಸರ್ಕಲ್, BSL ಆಫೀಸ್ ನಿಯರ್ KC ಪಾರ್ಕ್, ಧಾರವಾಡ. ಮೊಬೈಲ್ ಸಂಖ್ಯೆ 7348821313 9008447288. ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು. Dharwadkar Lawn Function Hall, perfect selection for a lifetime relation. Dharwadkar Lawn Hall, good and beautiful hall. Let's celebrate your parties and events. Dharwadkar Lawn Hall, modern icon and luxurious venue, wedding events, engagement ceremony, birthday parties, school and college events or other events. Enjoyable atmosphere with high-tech security, parking available, memorable. Most visit Dharwadkar Lawn Hall near Patrapajja Mata, Yadwad Road, Dharwad. Contact 944-8359-741, 988-6391-733.